ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್. ಹಾಗೆಯೇ ಇವತ್ತಿನ ಸ್ಪೆಷಲ್ ಟೊಮೊಟೊ ಬಾತ್. ಬೆಳಗಿನ ಲಂಚ್ ಬಾಕ್ಸ್ ತಿಂಡಿಗೆ ಕೆಲವೇ ನಿಮಿಷಗಳಲ್ಲಿ ಬೇಗನೆ ರೆಡಿಯಾಗುವಂತಹ ಒಂದು ತಿಂಡಿ ಅಂತಲೇ ಹೇಳ್ಬೋದು. ಹಾಗೆಯೇ ಟೊಮೊಟೊ ಬಾತ್ ಮಾಡುವ ವಿಧಾನ ನೋಡೋಣ. ನೋಡಿ, ಈಗ ಒಂದು ಸಿಂಪಲ್ಲಾಗಿ ಒಂದು ಮಸಾಲನ ರೆಡಿ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ನೋಡಿ, ನಾನೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ಮತ್ತು ಒಂದು 5ರಿಂದ 6 ಹಸಿಮೆಣಸಿನಕಾಯಿ, ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ, ಕಟ್ ಮಾಡಿರುವಂತಹ ಒಂದು ಟೊಮೆಟೊ, ಇಷ್ಟನ್ನು ಹಾಕ್ಕೊಂಡಿದ್ದೀವಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀವಿ. ಇದಕ್ಕೆ ಈಗ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀವಿ. ಇದನ್ನು ಈಗ ನಾವು ಮಿಕ್ಸಿ ಜಾರಲ್ಲಿ ನೈಸಾಗಿ ಪೇಸ್ಟ್ ಥರ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಮಸಾಲನ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಈ ಕಡೆ ನಾವು ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ನ ಬಿಸಿ ಇಟ್ಟಿದ್ದೀವಿ. ಅದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀವಿ. ಹಾಗೆಯೇ ಎಣ್ಣೆ ಬಿಸಿಯಾಗಿದ ನಂತರ ಇದಕ್ಕೆ ನೋಡಿ ಸ್ಲೈಸಸನ್ನು ಹಾಕ್ಕೊಳ್ತಾ ಇದ್ದೀವಿ. ಅಂದರೆ ಪಲಾವ್ ಐಟಮ್ ಪಲಾವ್ಗೆ ಏನು ಹಾಕ್ತೀವೋ ಅದೆಲ್ಲನೂ ಹಾಕ್ಕೊಂಡಿದ್ದೀವಿ. ಅದು ಎಣ್ಣೆಯಲ್ಲಿ ಸ್ವಲ್ಪ ಚಟಪಟ ಅಂದಿದ ತಕ್ಷಣ ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಉದ್ದ ತೆಳುವಾಗಿ ಕಟ್ ಮಾಡಿರುವಂತಹ ಈರುಳ್ಳಿ, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 2ರಿಂದ 3 ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಕಲರ್ ಚೇಂಜ್ ಆಗ್ತಾ ಇರಬೇಕು. ಅಲ್ಲಿ ತನಕ ನಾವು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇರಬೇಕು. ನೋಡಿ, ಈಗ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ, ಆ ಥರ ಫ್ರೈ ಆಗಿದೆ. ಈಗ ಅದಕ್ಕೆ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿರುವಂತಹ 2 ಟೊಮೆಟೊನ ಉದ್ದುದ್ದವಾಗಿ ತೆಳುವಾಗಿ ಕಟ್ ಮಾಡಿದ್ದೀವಿ. ಟೊಮೆಟೊನ ಈಗ ಹಾಕ್ಕೊಂಡಿದ್ದೀವಿ. ಇದನ್ನು ಅಷ್ಟೇ, ಟೊಮೆಟೊ ಸಾಫ್ಟಾಗಿ ಬೇಯಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ತಾ ಇದೆ. ನೋಡಿ, ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊತಾ ಇದ್ದೀವಿ. ಈಗ ಇದಕ್ಕೆ ನಾವು ಮುಂಚೆನೇ ರೆಡಿ ಮಾಡಿಟ್ಟಿರುವಂತಹ ನಾವು ಮುಂಚೆನೇ ರೆಡಿ ಮಾಡಿ ರುಬ್ಬಿಟ್ಕೊಂಡಿದ್ವಲ್ಲ, ಆ ಮಸಾಲಾನ ಈಗ ಒಗ್ಗರಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಮಸಾಲಾನ ಹಾಕಿದ ನಂತರ ಇದನ್ನು 1 ನಿಮಿಷ ಹಾಗೆ ಕುದಿಸ್ಕೋಬೇಕು. ನೋಡಿ, ಈಗ ಇದಕ್ಕೆ ನಾನು ಪ್ರೋಟೀನ್ ಭರಿತ ಕಾಳು, ಅಂದರೆ ಹೆಸರು ಕಾಳು ಮತ್ತು ಕಡಲೆಕಾಳು ಮೊಳಕೆ ಬರಿಸಿರೋದು, ಮೊಳಕೆ ಕಾಳನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ರೈಸ್ ಬಾತ್ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಾಗಿರುತ್ತೆ, ಹಾಗೆ ಹೆಲ್ತಿಯಾಗಿ ಕೂಡ ಇರುತ್ತೆ. ಮತ್ತು ಇದಕ್ಕೆ ನಾನು 1 ಗ್ಲಾಸಷ್ಟು ರೈಸ್ನ ಹಾಕ್ಕೊಂಡಿದ್ದೀನಿ. ಮಸಾಲೆ ಒಳಗಡೆ ರೈಸ್ ಹಾಕಿದ ತಕ್ಷಣ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಎಲ್ಲನೂ ಹಾಗೆ ಮಿಕ್ಸ್ ಮಾಡ್ಕೊಂಡಿಟ್ಟಿದ್ದೀವಿ. ಮತ್ತು ನಾನು ಈ ಗ್ಲಾಸನ್ನು ಬಳಸಿ 1 ಗ್ಲಾಸ್ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಅದೇ ಅಳತೆಯಲ್ಲಿ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀವಿ. ನೋಡಿ, 2 ಗ್ಲಾಸಷ್ಟು ನೀರನ್ನ ಹಾಕಿದ ಮೇಲೆ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು 2ರಿಂದ 3 ನಿಮಿಷ ಹಾಗೇ ಅಕ್ಕಿ ಒಂದು ಅರ್ಧ ಭಾಗ ಬೇಯೋ ಅಷ್ಟೊತ್ತು ಚೆನ್ನಾಗಿ ಕುದಿಸ್ಕೋಬೇಕು. ಮತ್ತು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ನೈಸ್ ಉಪ್ಪನ್ನು ಬಳಸ್ತಾ ಇದ್ದೀನಿ. 1ರಿಂದ 1.25 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಉಪ್ಪು ಹಾಕಿದ ನಂತರ ಎಲ್ಲನೂ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 3ರಿಂದ 4 ನಿಮಿಷ ಹಾಗೇ ಕುದಿಸ್ಕೋಬೇಕು. ಒಂದು ಅರ್ಧ ಭಾಗದಷ್ಟು ಅನ್ನನ ನಾವು ಬೇಯಿಸ್ಕೊಳ್ಳೋ ಥರ ಕುದಿಸ್ಕೊಂಡ್ರೆ ಮತ್ತು ಕುಕ್ಕರ್ ಕ್ಯಾಪ್ ಹಾಕಿದ ಮೇಲೆ ಚೆನ್ನಾಗಿ ಅನ್ನ ಬೇಯುತ್ತೆ ಅಂತ. ನೋಡಿ, ಈಗ ನಾವು ಕುದಿ ಬರ್ತಾಯಿದೆ. ಈಗ ಇದಕ್ಕೆ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ತಾಯಿದ್ದೀವಿ. ಕ್ಯಾಪ್ನ ಕ್ಲೋಸ್ ಮಾಡಿದ ಮೇಲೆ ಇದು ಒಂದು 2 ವಿಸಲ್ ಬರಬೇಕು. ನೋಡಿ, ಈಗ ವಿಸಲ್ ಬರ್ತಾಯಿದೆ. ವಿಸಲ್ ಬಂದಾದಮೇಲೆ ಇದನ್ನ ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟು ಈಗ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡ್ತಾಯಿದ್ದೀವಿ. ನೋಡಿ, ಈ ರೀತಿಯಾಗಿ ಬಿಸಿ ಬಿಸಿ ಟೊಮೊಟೊ ಬಾತ್ ರೆಡಿಯಾಗಿದೆ. ಹಾಗೆ ಹೆಲ್ತಿಯಾಗಿ ಕೂಡ ಇರುತ್ತೆ. ಒಂದು ಸಲ ನೀವು ಈ ರೀತಿಯಾಗಿ ಟೊಮೊಟೊ ಬಾತ್ನ ಟ್ರೈ ಮಾಡಿ.
ತಿಂದೇ ಇರೋರು ಸಹ ಖಂಡಿತ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ಟೊಮೆಟೊ ಬಾತ್ಗೆ ಕಾಂಬಿನೇಷನ್ ಆಗಿ ಮೊಸರಾದರೂ ತಗೋಬೋದು, ಇಲ್ಲ ಚಟ್ನಿ ಆದರೂ ತಗೋಬೋದು. ನಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತಗೋಬೋದು. ನಾವಿಲ್ಲಿ ಮೊಸರನ್ನ ತಗೊಂಡಿದ್ದೀವಿ. ಹೀಗೆ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ, ನಿಮಗೆ ವಿಡಿಯೋ ಇಷ್ಟ ಆದರೆ ನೀವು ಒಂದ್ಸಲ ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೃಷ್ಣಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.